ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಾನು ಹಿಂದೆಂದೂ ನೋಡಿಲ್ಲ. ನಾನು ಸುತ್ತಲೂ ನೋಡಿದರೆ ನಾನೊಬ್ಬನೇ ಬಿಳಿ ತಲೆ ಕೂದಲವನು ಅಂತ ಅನಿಸ್ತೇನೆ ನನಗೆ. ನಾನು ಬೇರೆ ಏನು ಕೆಲಸ ಇಲ್ಲ ನನಗೆ. ಹಿಂದೂ ಸಮಾಜ ಮಲಗಿ ನಿದ್ರಿಸ್ತಾ ಇರ್ಬೇಕಾ? ವಿವೇಕಾನಂದರು ಹೇಳಿದ್ರಲ್ಲ, ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ. ಯಾಕೆ ಹೇಳಿದ್ರು? ಮಲಗಿದ್ದಂತ ಹಿಂದೂ ಸಮಾಜ ಮತ್ತೊಮ್ಮೆ ಎದ್ದು ನಿಲ್ಲಬೇಕು. ಇದು ನನಗಲ್ಲ, ನಮ್ಮ ಇಲ್ಲದಂತ ಒಂದು ಹಿರಿಯರಿಗೂ ಅಲ್ಲ, ನಿಮಗೋಸ್ಕರ ಇರೋದು. ನಿಮ್ಮ ಮಕ್ಕಳು ಮತಾಂತರ ಆದ್ರೆ, ನಿಮ್ಮ ಮಕ್ಕಳ ಮೇಲೆ ಅನ್ಯಾಯ ಆದ್ರೆ ನಾವು ಸುಮ್ಮನೆ ಕೂತ್ಕೋಬೇಕಾ? ನನಗೂ ಗೊತ್ತು, ಪೊಲೀಸ್ ಅಧಿಕಾರಿಗಳೆಲ್ಲ ಚೆನ್ನಾಗೇ ಇದ್ದಾರೆ, ಆದರೆ ಅವರ ಮೇಲೆ ಇದ್ದಾರಲ್ಲ ಅವರು ಅದಕ್ಕೆ ಸಿದ್ಧರಿಲ್ಲ. ಅವರು ನಮ್ಮ ಪಠ್ಯ ಪುಸ್ತಕಗಳು ಏನೇನು ಬರ್ತಾರೆ? ಅವನು ಸಂಪತ್ತನ್ನು ಜೋಚಿಕೊಂಡು ಹೋಗ್ಲಿಕ್ಕೆ ಅಲ್ಲ, ಅಲ್ಲ ಅಲ್ಲ, ಅದೊಂದು ಸಣ್ಣ ಭಾಗ ಅಷ್ಟೇ. ಅವತ್ತಿನಿಂದ ಇವತ್ತಿನವರೆಗೆ ನಡೀತಾ ಇರುವಂಥದ್ದು ಈ ದೇಶವನ್ನು ಮುಸಲ್ಮಾನ್ ದೇಶವನ್ನು ಮಾಡಬೇಕು ಅಂತ ಅವ್ರದ್ದು ಪ್ರಯತ್ನ. ಕ್ರಿಶ್ಚಿಯನ್ರ ಬದಿಯಿಂದ ಕ್ರಿಸ್ತ ಲ್ಯಾಂಡ್ ಮಾಡಬೇಕು ಅಂತ ಹೊರಟಿದ್ದಾರೆ. ಈ ದೇಶಕ್ಕೆ ಬರೀ ಸಂಪತ್ತನ್ನು ಲೂಟಿ ಮಾಡ್ಲಿಕ್ಕೆ ಬಂದಿರೋದಲ್ಲ, ಅದಕ್ಕೋಸ್ಕರ ಮತಾಂತರ ಅವತ್ತಿನ ನಡೀತಾನೆ ಬಂದಿದೆ. ನಿನ್ನೆ ಆದಂತ ಅಪಮಾನ ಏನಿದೆ, ಅತ್ಯಾಚಾರ ಏನಿದೆ, ನಮ್ಮನ್ನು ರಕ್ಷಣೆ ಮಾಡುವಂತ, ಪೋಷಣೆ ಮಾಡುವಂತ, ನಮಗೆ ಧೈರ್ಯ ವಿಶ್ವಾಸದಲ್ಲಿ ರಸ್ತೆಗಳಲ್ಲಿ ನಡೀಲಿಕ್ಕೆ, ನಮ್ಮ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ, ನಮ್ಮ ತಂದೆ ತಾಯಿಗಿಂತ ಮಿಕ್ಕಿ ಇರುವಂತ ನಮ್ಮ ಸೈನಿಕರನ್ನು ಕೊಂದ್ರಲ್ಲ, ಅವರು ಕದ್ದು ಮುಚ್ಚಿ ಕೊಂದ್ರಲ್ಲ. ಧೈರ್ಯ ಇದ್ರೆ ಎದುರು ಬನ್ನಿ, ಹೋರಾಟ ಮಾಡೋಣ. ಎಲ್ಲೆಲ್ಲ ಕದ್ದು ಮುಚ್ಚಿ ಸೈನಿಕರನ್ನು ಕೊಲ್ತೀರಾ ನೀವು? ಇದಕ್ಕೆ ಸರ್ಕಾರದ ಏನು ಉತ್ತರ ಇರ್ಬೋದು? ಮೋದಿಯವರಿಗೆ ಇದಕ್ಕೆ ಏನು ಹೇಳ್ಬೋದು? ಅವರು ಶಾಂತಿ ಮಾರಾಟ, ಶಾಂತಿ ಶಾಂತಿ. ಯಾಕಂದ್ರೆ ಇವನ ಮಗ ಅಲ್ಲಿ ಹೋಗ್ಲಿಲ್ಲ. ಇವನ ಮಗ ಒಬ್ಬ ಸೈನಿಕ ಆಗಿದೆ, ಇವನ ಅಳಿಯ ಸೈನಿಕ ಆಗಿದ್ದಿದ್ರೆ ಅಳ್ತಾ ಇರ್ಲಿಲ್ವಾ? ಮೊನ್ನೆ ಅಳ್ಳಿಲ್ವಾ ಇವರು? ಈಗ ಮತ್ತೊಮ್ಮೆ ಅಳ್ತಾ ಇರ್ಲಿಲ್ವ ಇವರು? ಯಾರ್ಯಾರ ಮಕ್ಕಳು ಏನು ಬಿದ್ದು ಎಲ್ಲಿ ಬಿದ್ದು ಸತ್ತು ಹೋಗಲಿ ಅಂತ ಯೋಚನೆ ಮಾಡ್ತಾ ಇರುವಂತ ಸರ್ಕಾರನ ಇದು. ಭಾರಿ ದುರ್ದೈವ ನಮಗೆ. ಹಿಂದೂ ಸಮಾಜ ಏನಿಲ್ಲ, ಅದಕ್ಕೋಸ್ಕರ ಇದು ನಡೀತಾ ಇದೆ. ಕಳೆದ 1000 ವರ್ಷದಿಂದ ಇದು ನಡೀತಾ ಇತ್ತು, ನಡೀತಾ ಬಂದಿದೆ. ಯಾಕೆ ಇವತ್ತು ಪಾಕಿಸ್ತಾನ ಆಕ್ರಮಣ ಮಾಡ್ತಾ ಇದೆ? ಪಾಕಿಸ್ತಾನ ಯಾವುದು? ನಮ್ಮದೇ ದೇಶದ ಒಂದು ಭೂಭಾಗ. 1947 ಆಗಸ್ಟ್ 15ನೇ ತಾರೀಕಿಗೆ ನಾನು ಈಗ ಒಂದು ಶಾಲಾ ಮಕ್ಕಳ ಮಧ್ಯದಲ್ಲಿ ಮಾತಾಡಿ ಬಂದಿರೋದು. 47 ಆಗಸ್ಟ್ 15 ಅಂದ್ರೆ ಏನು ಅಂತ ಕೇಳಿದ್ರೆ ಸ್ವಾತಂತ್ರ್ಯ ದಿನ. ಅದು ಸ್ವಾತಂತ್ರ್ಯ ದಿನ. ನಾನು ಇನ್ನೊಂದು ಏನು ಘಟನೆ ನಡೆದಿದೆ ಗೊತ್ತೇ ಇಲ್ಲ, ಮುಚ್ಚಿಬಿಟ್ಟಿದ್ದಾರೆ. ಯಾರು ಈ ಕಾಂಗ್ರೆಸ್ ಅನ್ಯಾಯ ಮಾಡಿದಲ್ಲ ನಮಗೆ, ಅವರು ಮಾಡಿದಂತ ಅನ್ಯಾಯವನ್ನು ಮುಚ್ಚುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಆ ದಿವಸ ನಮ್ಮ ದೇಶದ ಅತ್ಯಂತ ಪವಿತ್ರವಾದಂತ ಭಾಗ, ಒಂದು ಜ್ಞಾನದ ಭಂಡಾರ, ವೇದಗಳು ಹುಟ್ಟಿದಂತ ಜಾಗ ಎಲ್ಲಿದೆ ನಮ್ಮ ಹತ್ರ? ಯಾವ ನದಿಯಿಂದ ಈ ದೇಶಕ್ಕೆ ಹಿಂದೂ ಅಂತ ಬಂದಿದೆ ಅಂತ ಸಿಂಧು ತಾಯಿ ಎಲ್ಲಿದ್ದಾಳೆ? ಜಗತ್ತಿನಾದ್ಯಂತ ಹಿಂದೂಗೆ ಅಪಮಾನ ಆದಾಗ ಹಿಂದೂ ಧ್ವಜವನ್ನು ಹಿಡಿದುಕೊಂಡು ಜಗತ್ತಿನಾದ್ಯಂತ ಹೋಗಿ ಹಿಂದೂ ಸಮಾಜದ, ಹಿಂದೂ ಧರ್ಮದ, ಹಿಂದೂ ಸಂಸ್ಕೃತಿಯ ಗೌರವವನ್ನು ಹೆಚ್ಚು ಮಾಡಿದಂತ ವಿವೇಕಾನಂದರು ಹುಟ್ಟಿದ ಜಾಗ, ತನ್ನ ಕುತ್ತಿಗೆಯನ್ನು ನೇಣುಗಂಬಕ್ಕೆ ಕೊಟ್ಟಂತ ಅಪೂರ್ವವಾದಂತ ಆ ಬಂಗಾಲ ಎಲ್ಲಿದೆ ನಮ್ಮ ಹತ್ರ? ಎಂತ ದೊಡ್ಡ ಅಪಮಾನ ಆಯ್ತು ನೋಡಿ. ಮುಸ್ಲಿಂ ಲೀಗಿನ ಹೆಸರಿಂದ ಹಿಂದೂ ಸಮಾಜವನ್ನು ಹೆದರಿಸಿ, ನಮ್ಮ ನಾಯಕರನ್ನು ಹೆದರಿಸಿ, ಭಾರಿ ದೊಡ್ಡ ರೀತಿಯಲ್ಲಿ ನಮ್ಮ ಮೇಲೆ ಅತ್ಯಾಚಾರ, ಅನಾಚಾರ. ಒಂದು ಪುಸ್ತಕ ಬಂದಿದೆ 10 ವರ್ಷದ ಹಿಂದೆ, 2 ಮಹಾಯುದ್ಧಗಳಲ್ಲಿಯೂ ಆಗದ ಭಾರಿ ದೊಡ್ಡ ಪ್ರಮಾಣದ ಹತ್ಯೆ, 2 ಮಿಲಿಯನ್ ಜನ ಹಿಂದೂಗಳ ಹತ್ಯೆ ಆ ಸಂದರ್ಭದಲ್ಲಿ ನಡೆದಿದೆ. ಲಕ್ಷಾಂತರ ಜನ ನಮ್ಮ ತಾಯಂದಿರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಕೋಟಿ ಕೋಟಿ ಹಸುಗಳನ್ನು ಕತ್ತರಿಸಿ ಹಾಕಿದ್ದಾರೆ. ಸಾವಿರ ದೇವಸ್ಥಾನಗಳನ್ನು ಪುಡಿ ಮೇಲೆ ಹಾಕಿದ್ದಾರೆ.
ಆಯ್ತಲ್ಲ, ಮುಗಿಬೇಕಾಗಿತ್ತಲ್ಲ ಆವಾಗಲೇ. ಅವ್ರಿಗೆ ಕೇಳಿದ್ರು ನಮಗೆ ಒಂದು ಬೇರೆ ಭೂಮಿ ಬೇಕು. ಇವರು ತಲೆ ಇಲ್ಲದ ನಮ್ಮ ನಾಯಕರು ಬೇರೆ ಭೂಮಿಯನ್ನು ಕೊಟ್ಟರಲ್ಲ ಅವರಿಗೆ. ಯಾಕೆ ಕೊಟ್ಟರು? ಆ ಮುಸಲ್ಮಾನರ ಕಿರಿಕಿರಿ ನಮಗೆ ತಡೀಲಿಕ್ಕೆ ಆಗುದಿಲ್ಲ ಮಾರಾರೆ, ನಾವೆಲ್ಲ ಅಣ್ಣ ತಮ್ಮಂದಿರಲ್ವಾ, ಕೊಟ್ಟು ಅವರಿಗೆ ಅಣ್ಣ ತಮ್ಮಂದಿರ ನೆನಪಾಯ್ತಾ? ಆ ಕಿರಿಕಿರಿ ಮುಂದುವರಿಲಿಲ್ಲ. ಕಳೆದ 70 ವರ್ಷಗಳಲ್ಲಿ ನಮಗೆ ಮಾತ್ರ ಕಿರಿಕಿರಿ ಅಲ್ಲ, ಜಗತ್ತಿನ ಎಲ್ಲ ಜನರಿಗೆ ಕಿರಿಕಿರಿ ಕೊಡುವಂತ ಭಯೋತ್ಪಾದಕರನ್ನು, ಉಗ್ರಗಾಮಿಗಳನ್ನು ತಯಾರು ಮಾಡುವಂತ ಜಾಗ ಅದು ಪಾಕಿಸ್ತಾನ. ಅತ್ಯಂತ ಪಾತಕಿಗಳನ್ನು ತುಂಬಿಕೊಂಡಂತ ದೇಶ ಪಾಕಿಸ್ತಾನ. ಅಂತ ಪಾಕಿಸ್ತಾನ ಮತ್ತೆ ಮತ್ತೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಮೋಸ ವಂಚನೆಯಲ್ಲಿ ಸುಮ್ಮನೆ ಕೂತ್ಕೋಬೇಕಾ? ಅದು ಯಾಕೆ ಆಯ್ತು ಪಾಕಿಸ್ತಾನಗಳಿಗೆ ನಾವೇ ಕಾರಣ. ನಮ್ಮ ಬಂಧುಗಳನ್ನು ಅವರು ನಿರಂತರ ಮತಾಂತರ ಮಾಡ್ತಾ ಮಾಡ್ತಾ ಹೋದ್ರಲ್ಲ. ಒಂದು ಊರಲ್ಲಿ ಮತಾಂತರ ಆದರೆ ಅದು ನಮ್ಮೊಟ್ಟಿಗೆ ಉಳಿಯುತ್ತ? ಉಳಿಯಲ್ಲ. ಅನೇಕ ಜನ ಪ್ರಶ್ನೆ ಮಾಡ್ತಾರೆ. ಆಗ ಹೇಳಿದಂತ ಅವರು ಸೀತನ್ನ ಹೇಳಿದಂತ ಬುದ್ಧಿಜೀವಿಗಳು, ಮತಾಂತರ ಇಲ್ಲಿ ಭಾರಿ ದೊಡ್ಡ ವಿಷಯ ಅಲ್ಲ. ಸತ್ಯ ನಮ್ಗೆ ಗೊತ್ತು. ಯಾರೊಬ್ಬ ವೈಷ್ಣವ ಶೈವ ಆಗಿದ್ದಾನೆ, ಶೈವ ಒಬ್ಬ ಜೈನ್ ಆಗಿದ್ದಾನೆ, ಜೈನ್ ಒಬ್ಬ ಸಿಖ್ ಆಗಿದ್ದಾನೆ, ಸಿಖ್ ಒಬ್ಬ ಬೌದ್ಧ ಆಗಿರ್ಬೋದು. ಆದರೆ ಅದರಿಂದಾಗಿ ನಮ್ಮ ದೇಶಕ್ಕೆ ಗಂಡಾಂತರ ಬಂದಿಲ್ಲ. ಆದರೆ ಯಾವಾಗ ಒಬ್ಬ ಹಿಂದೂ ಅವನು ಮುಸಲ್ಮಾನ್ ಆಗ್ತಾನೆ, ಯಾವಾಗ ಕ್ರಿಶ್ಚಿಯನ್ ಆಗ್ತಾನೆ, ಆವಾಗ ಭಾರಿ ದೊಡ್ಡ ಗಂಡಾಂತರ ಈ ದೇಶಕ್ಕೆ ಬಂದಿದೆ. ಅದು ನಿತ್ಯ ನಿರಂತರ ನಡೀತಾ ಹೋಗ್ತದೆ. ಎಂತ ಘೋರ ಕೃತ್ಯಗಳನ್ನು ಅವ್ರು ಮಾಡ್ತಾರೆ ಅಂತ. ಒಬ್ಬ ಮಾಧವ ಅಂತ ಇದ್ದ ಅಂತ ತಿಳ್ಕೊಳ್ಳಿ, ಅವನ ಮಮ್ಮದೇ ಆದ. ಒಬ್ಬಳು ಆಶಾ ಅಂತ ಇದ್ಲು, ಅವಳು ಆಯಷಾ ಅಂತ ಆದ. ಒಬ್ಬ ದಿನೇಶ್ ಅಂತ ಇದ್ದ, ಅವ ಡೆನ್ನಿಸ್ ಆದ. ಒಬ್ಳು ಲೀಲಾ ಅಂತ ಇದ್ಲು, ಅವಳು ಲಿಲ್ಲಿ ಆದ್ಲು. ಹೆಸರಿನ ಬಗ್ಗೆ ನನಗೆ ಪ್ರಶ್ನೆ ಅಲ್ಲ, ಹೆಸರಿನ ಬಗ್ಗೆ ಪ್ರಶ್ನೆ ಅಲ್ಲ. ಮಾಧವ ಅಂತ ಇರುವಲ್ಲಿವರೆಗೆ ಅವನು ಮಾಧವನ ಕೆಲಸಕ್ಕೋ ರಕ್ಷಣೆ ಮಾಡ್ತಾ ಇದ್ದಾವ. ಯಾವಾಗ ಅವ ಮಮ್ಮದೇ ಆದ, ಅವನು ಗೋ ಭಕ್ಷಣೆಯನ್ನು ಮಾಡ್ಲಿಕ್ಕೆ ಹೋದ. ಆಶಾ ಅಂತ ಹೇಳುವಂತ ಹೆಣ್ಣು ಮಗಳು ಇರುವಲ್ಲಿವರೆಗೆ ಈ ದೇಶಕ್ಕೋಸ್ಕರ ಬದುಕಿದ್ಲು. ಅವಳು ಆಯಷ ಆದಾಗ ಅವಳೊಬ್ಬಳು ಉಗ್ರಗಾಮಿ ಆದ್ಲಲ್ಲ. ದಿನೇಶ್ ಅಂತ ಹೇಳುವಂತವನು ಅವನು ಈ ದೇಶವನ್ನು ಆರಾಧನೆ ಮಾಡ್ತಾ ಇದ್ದ. ಯಾವಾಗ ಅವನು ಟೆನ್ನಿಸ್ ಆದ, ಅವನಿಗೆ ರೋಮೆ ದೇಶ ಆಯ್ತು, ಅವನಿಗೆ ಆ ಪೋಪೆ ದೇವರಾಗ್ಬಿಟ್ಟ. ಸ್ವಲ್ಪ ದಿವಸ ನಂತರ ಹೇಳಿದ, ನಮಗೆ ಇಲ್ಲೊಂದು ಕಟ್ಟಡ ಕಟ್ಟಲಿಕ್ಕೆ ಒಂದು ಸ್ವಲ್ಪ ಕಲ್ಲುಗಳು ಬೇಕು, ಕೊಟ್ಟ. ಸುಳ್ಳ ಬೆಲ್ಲ ಕೊಟ್ಟ. ಕೊನೆಗೆ ಅದನ್ನು ಕಟ್ಟಲಿಕ್ಕೆ ಜನ, ಅದನ್ನು ನಾವೇ ಕಟ್ಟಿರು. ಈ ದೇಶದಲ್ಲಿರುವಂತ ಲಕ್ಷ ಲಕ್ಷ ಮಸೀದಿಗಳು, ಲಕ್ಷ ಲಕ್ಷ ಚರ್ಚ್ಗಳು, ಅದು ಹೊರ ದೇಶದಲ್ಲಿ ಬಂದ ಜಾಗದಲ್ಲಿ ಕಟ್ಟಿರುವುದಲ್ಲ, ಅದು ಹೊರ ದೇಶದವರು ಕಟ್ಟಿರುವುದಲ್ಲ. ನಾವೇ ಕೊಟ್ಟಂತ ಭೂಮಿಯಲ್ಲಿ ಇವತ್ತು ಮಸೀದಿ ಕಟ್ಟಿದ್ದಾರೆ, ಇವತ್ತು ಚರ್ಚ್ಗಳನ್ನು ಕಟ್ಟಿದ್ದಾರೆ. ಅದು ಆ ಮಸೀದಿ ನಮಗೆ ವಿರೋಧ ಮಾಡ್ತಾ ಇದೆ. ಈಗ ನಮ್ಮ ಮೆರವಣಿಗೆ ತೆಗೆದರೆ ಮಸೀದಿ ಎದುರಿನಲ್ಲಿ ಹೋಗಬಾರ್ದು. ಗಣೇಶನ ಮೆರವಣಿಗೆ, ಶಾರದೆಯ ಮೆರವಣಿಗೆ, ಅದಕ್ಕೆ ಪೊಲೀಸರ ಅನುಮತಿ ಯಾಕೆ ಬೇಕು? ಪೊಲೀಸರ ಅನುಮತಿ ಯಾಕೆ ಬೇಕು? ನಮ್ಮ ಜಾಗದಲ್ಲಿ ನಮ್ಮ ರಸ್ತೆಯಲ್ಲಿ ಹೋಗ್ತಾ ಇರುವಂತದ್ದು, ನಿಮ್ಮ ಪಾಕಿಸ್ತಾನದ ರಸ್ತೆಯಲ್ಲಿ ಅಲ್ಲ, ನಿಮ್ಮ ಅರೇಬಿಯಾದ ರಸ್ತೆಯಲ್ಲಿ ಅಲ್ಲ ನಾವು ಹೋಗ್ತಾ ಇರುವಂತದ್ದು. ನಾವು ಭಾರತ ಗಲಭೆ ಆದ್ರೆ ಯಾರು ಗಲಭೆ ಮಾಡುವರು? ಗಲಭೆ ಮಾಡಿದವರ ಮೇಲೆ ಕ್ರಮ ತಕೊಳ್ಳಿ, ನಮ್ಮ ಮೇಲೆ ತಗೊಳ್ತೀರಾ? ಇವತ್ತು ಮೆರವಣಿಗೆ ಇಂಥ ಸುಂದರವಾದಂಥ ಅಭೂತವಾದಂಥ ಮೆರವಣಿಗೆ ಆಯ್ತಲ್ಲ. ಮೆರವಣಿಗೆಯಲ್ಲಿ ನಾವೇನಾದ್ರೂ ಕಲ್ಲು ಇಟ್ಕೊಂಡು ಬರ್ಲಿಕ್ಕೆ ಹೇಳಿದ್ವಾ? ದಂಡೆ ಹಿಡ್ಕೊಂಡು ಬರ್ಲಿಕ್ಕೆ ಹೇಳಿದ್ವ? ಸೋಡಾ ಬಾಟ್ಲಿ ಇಟ್ಕೊಂಡು ಬರ್ಲಿ ಅಂತ ಹೇಳಿದ್ವಾ? ತಲ್ವಾರ್ ಇಟ್ಕೊಂಡು ಬರ್ಲಿ ಅಂತ ಹೇಳಿದ್ವ? ನಾವು ಹೇಳ್ಬೇಕಾಗಿತ್ತ? ಒಂದು ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಇನ್ನು ಈ ಸಮಾಜ ಉಳಿಯುತ್ತಾ? ಈ ದೇಶ ಉಳಿಯುತ್ತಾ? ಅದಕ್ಕೋಸ್ಕರ ನಾವು ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಿದ್ದೇವೆ. ಜನನನ್ನು ಎಬ್ಬಿಸುವುದು 100ಕ್ಕೆ 100 ಸತ್ಯ. ಮಲಗಿದಂತ ಹಿಂದೂ ಎದ್ದೇಳಬೇಕು. ಯಾವ ಅಪಮಾನ, ಅನ್ಯಾಯ, ಆಕ್ರಮಣ ಆಗುತ್ತೆ ಅದರ ವಿರುದ್ಧ ಸೆಟೆದು ನಿಲ್ಲಬೇಕಾದಂತ 100 ಅವಶ್ಯಕತೆಗಳು ಇವತ್ತಿದೆ. ನಾವು ಸ್ವಲ್ಪ ಕಾರಣ ಅಲ್ವಾ? ಕಡಿಮೆ ಐತಿ. ನಾವು ಹೇಗಿರ್ತೇವೆ? ನನಗೆ ಒಬ್ಬರ ಪರಿಚಯ ಇತ್ತು, ನಮ್ಮೂರಿಂದ ಒಂದು 20 ಕಿಲೋಮೀಟರ್. ಆ ಹೆಣ್ಣು ಮಗಳ ಹತ್ರ, ಈಗಲ್ಲ ಒಂದು 5-6 ವರ್ಷ, ಹೆಣ್ಣು ಮಗಳ ಹತ್ರ ಒಂದು ಮೊಬೈಲಿಗೆ ಕರೆನ್ಸಿ ಹಾಕಬೇಕಾದ್ರೆ ಆವಾಗ STD ಬೂತ್ಗಳು, ಈಗದ ವ್ಯವಸ್ಥೆ ಇರಲಿಲ್ಲ. STD ಬೂತ್ಗಳು, STD ಬೂತ್ ಯಾರು ಹೇಳಿದ್ರೆ ಮುಸಲ್ಮಾನರು.
ಅದಕ್ಕೋಸ್ಕರ ಅವಳು ಹಾಕೊಂಡು ಹಾಗೆ ಅವಳು ವಾಪಸ್ ಮನೆಗೆ ಹೋದ್ಲು 1 ಕಿಲೋಮೀಟರ್ ದೂರ. ಮನೆಗೆ ಹೋಗಿ ತಲುಪಬೇಕಾದ್ರೆ ಒಂದು ಮಿಸ್ ಕಾಲ್. ನಮಗೆ ತುಂಬ ಜನರಿಗೆ ಮಿಸ್ ಕಾಲಿಗೆ ನೋಡ್ಲಿಕ್ಕೆ ಕುರ್ಸೊತ್ತಿರುದಿಲ್ಲ, ಹುಡುಗಿರಲ್ವ ಟಾಪ್ ಅಂತ ಹೊತ್ತಿದ್ರು ಮಿಸ್ ಕಾಲ್. ಯಾರು ಅಂತ ಕೇಳಿದಾಗ ಅವನೇನು ಉತ್ತರ ಕೊಡಲಿಲ್ಲ. ಮರುದಿವಸ 2 ಮಿಸ್ ಕಾಲ್. ಕರೀನಾ ಕಪೂರ್ ಅಂತ ಇದ್ರು, ನೀವು ಅಲ್ಲಲ್ಲೇ ಅವಳದ್ದು ಫೋಟೋ ಹಾಕಿಕೊಂಡ್ರಿ ಅಲ್ಲ ಮಾರ್ರೆ, ಅದೇ ಆಶ್ಚರ್ಯ. ಅವಳು ಅವಳನ್ನು ಮದುವೆ ಆಗ್ತಾನೆ ಅಂತ ಹೇಳಿ ಮದುವೆ ಆಗ್ತಾನೆ ಹೇಳಿದಂತ ಸೈಫ್ ಅಲಿ ಖಾನ್ ಅವನು ಬೆರಕೆ ಆಗಿ ಹುಟ್ಟಿದವ. ಅವಳು ಯಾವ ಬಣ್ಣದ ಚಪ್ಪಲ್ ಹಾಕ್ತಾಳೆ, ಎಲ್ಲ ವ್ಯರ್ಥ ವ್ಯರ್ಥ. ದಿನನಿತ್ಯ ಪತ್ರಿಕೆಯವರು ಅದೇ ಕೆಲಸ ತಾನೆ, ಬೇಜಾರು ಮಾಡಬೇಡಿ, ಸತ್ಯ ಸಂಗತಿಗಳು. ಕೊನೆಗೆ 15 ದಿವಸ ಇರಬೇಕಾದ್ರೆ ಸೈಫ್ ಅಲಿ ಖಾನ್ ಹೇಳಿದ ಕರೀನಾ ಕಪೂರ್ ಹತ್ರ, ನಾನು ನಿನ್ನನ್ನು ಮದುವೆ ಆಗಬೇಕಾದ್ರೆ ನೀನು ಮುಸಲ್ಮಾನ್ ಆಗಬೇಕು. ಮೊನ್ನೆ ಮಂಡ್ಯದಲ್ಲಿ ಆಯ್ತಲ್ಲ, ಟಿವಿಯಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬಂತಲ್ಲ. ಅವಳು 15 ವರ್ಷದಿಂದ ಪ್ರೀತಿ ಮಾಡಿಕೊಂಡಿದ್ದ ಆ ಮುಸಲ್ಮಾನ್ ಹುಡುಗನನ್ನು ಮದುವೆ ಆಗಲಿ ರೀ, ಮತಾಂತರ ಹೇಗಾಗ್ತೀರಾ ನೀವು? ಒಂದು ಷಡ್ಯಂತರ ಈ ದೇಶದಲ್ಲಿ ನಡೀತದೆ. ಲವ್ ಜಿಹಾದಿನ ಹೆಸರಿನಲ್ಲಿ ಈ ರೀತಿ ಮೋಸ ವಂಚನೆಗಳು ಮಾಡ್ತಾ ಮಾಡ್ತಾ ನಮ್ಮ ಹುಡುಗಿಯರನ್ನು ಹಾರಿಸಿಕೊಡುವಂತ ಪ್ರಯತ್ನ ನಡೀತದೆ. ಸರಿ, ಎಲ್ಲ ಡೋಂಗಿ ಪ್ರೀತಿ ಹಿಂದೂ ಹುಡುಗಿಯರ ಮೇಲೆ ಮಾತ್ರ. ಅವರಿಗೆ ಮುಸಲ್ಮಾನ ಹುಡುಗಿಯರ ಬಗ್ಗೆ ಬರಲಿಲ್ಲ. ಉಪ್ಪಿನಂಗಡಿಯಲ್ಲಿ ಕೆಲವು ವರ್ಷಗಳ ಮೊದಲು ಈ ರೀತಿ ಅನ್ಯಾಯ ಆದಾಗ ಒಂದು ಪ್ರತಿಭಟನೆ ಸಭೆ ಮಾಡಬೇಕು ಅಂತ ನಿಶ್ಚಯ ಮಾಡ್ತು. ನಿಶ್ಚಯ ಮಾಡಿ ಆದ ಮೇಲೆ ಇಪ್ಪಲ್ಲಿಗೆ ಹೆದರಿ ಬಂದು ಕಳೆದ 50 ವರ್ಷದಿಂದ ನಾವು ಈ ಕೆಲಸ ಮಾಡ್ತಾ ಇಲ್ಲ. ಸೀತಣ್ಣನ ಹಾಗೆ ನಾನು ಹಾಗೆ, ಏನು ತಲೆಬಿಸಿ ಅಂತ. ಈ ದೇಶದಲ್ಲಿ ಕ್ಷಾತ್ರ ಭಾವಗಳ ನಿರ್ಮಾಣ ಆಗಿರುವುದು ಹಾಗೆ. ಹಿಂದೂ ಹೆದರಿ ಓಡ್ಲಿಕ್ಕಿಲ್ಲ. ಹಿಂದೂ ಎದುರಿಸುವಂತ ಸಾವಿರ ವರ್ಷದಲ್ಲಿ ಎಂತೆಂಥ ಗುಂಡಗಳು ಬಂದಾಗಲೂ ಅವರನ್ನು ಎದುರಿಸಿದವಲ್ಲ ನಾವು. ಈಗ ಮಜಾ ಆಗಿದೆ. ಈಗ ಗುಂಡ ಯಾರು ಅಂತ ಕೇಳಿದ್ರೆ ನಮ್ಮ ಕಾರ್ಯಕರ್ತ ಗುಂಡ ಆಗುದಿಲ್ಲ, ಆದರೆ ಅವರು ಆಗ್ತಾರೆ ಗುಂಡಗಳು. ನಾವು ಗುಂಡಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಉದ್ದೇಶ ಏನು, ಹೋರಾಟ ಏನು? ಹಸುಗಳನ್ನು ಹಾರಿಸಿಕೊಂಡು ಹೋಗಬೇಡ ಅಂತ ಹಿಡಿದ್ರೆ ಅವ ಗುಂಡಾಗ್ತಾನ? ಹುಡುಗಿಯನ್ನು ಹಾರಿಸಿಕೊಂಡು ಹೋದಾಗ ಅದನ್ನು ತಡೆದ್ರೆ ಅವ ಗುಂಡಾಗ್ತಾನ? ನೀವದನ್ನು ಬಿಡ್ತೀರಾ? ಶಾಂತಿಯ ಹೆಸರಿನಲ್ಲಿ ನಮಗೆ ಮೋಸ ಆಗಿದೆ ನೆನ್ಪಿಟ್ಕೊಳ್ಳಿ. ಆ 3 ಮಂಗಗಳಿತ್ತಲ್ಲ, ನೋಡಿದಿರಲ್ಲ ನೀವು ಮನೆಯಲ್ಲಿ? ಕೆಲವರ ಮನೆಯಲ್ಲಿ ಒಂದು ಮಗ ಕಣ್ಣು ಮುಚ್ಚಿಕೊಂಡಿದೆ, ಒಂದು ಮಗ ಕಿವಿ ಮುಚ್ಚಿಕೊಂಡಿದೆ, ಒಂದು ಮಗ ಬಾಯಿ ಮುಚ್ಚಿಕೊಂಡಿದೆ. ಎಂತ ಗೊತ್ತದು? ಯಾರಾவது ಹುಡುಗಿಯನ್ನು ಒಬ್ಬ ಮುಸಲ್ಮಾನ ಹೇಳ್ಕೊಂಡು ಹೋಗ್ತಾನೆ ಅಂತಿರ್ಬೋದು. ಆವಾಗ ಹೇಳ್ತಾರೆ ಕಣ್ಣು ಮುಚ್ಚಿ ನೋಡ್ಬೇಡಿ. ಯಾರೋ ಒಂದು ಸುದ್ದಿ ಕೊಡ್ತಾರೆ, ಆ ಪಿಕಪ್ನಲ್ಲಿ 13 ಹಸುಗಳನ್ನು ತಗೊಂಡು ಹೋಗ್ತಾರೆ, ಕಿವಿ ಮುಚ್ಚು, ಮತ್ತೆ ಬಾಯಿ ತೆರೀತಾರೆ. ನಮ್ಮ ಅಂತಃಶಕ್ತಿಯಿಂದ ಬರುವಂತ ಭಾವನೆಗಳ ಮುಖಾಂತರ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡುವಂತ ಮಾತುಗಳು ಅದು ಹೊರಹೊಮ್ಮಬೇಕು. ಅದಕ್ಕೋಸ್ಕರ ಹಿಂದೂ ಸಮಾಜ ಇರುವಂತದ್ದು. ಜಗತ್ತಿನಲ್ಲಿ ಹಿಂದೂ ಸಮಾಜ ಉಳಿದರೆ ಮಾತ್ರ ಜಗತ್ತು ಉಳಿತದೆ ನೆನಪಿಟ್ಟು. ಹಿಂದೂ ಸಮಾಜ ಉಳಿಯದಿದ್ದರೆ ಜಗತ್ತು ಉಳಿಯಲಿಕ್ಕೆ ಸಾಧ್ಯನೇ. ಅಂತ ಹಿಂದೂ ಸಮಾಜದ ಮೇಲೆ ಆಕ್ರಮಣ ಆಗ್ತಾ ಇದೆ. ಮೊನ್ನೆ ಕಟೀಲು ದುರ್ಗಾ ಪರಮೇಶ್ವರಿ ಮೇಲೆ ನಮ್ಮ ದೊಡ್ಡ ಆರಾಧ್ಯ ದೈವ. ಅದಕ್ಕೆ ನಾನು ಹೇಳಿದೆ ಹಿಂದೂ ಸಮಾಜ ಒಟ್ಟಾಗಬೇಕಾದಂಥ ಅವಶ್ಯಕತೆ ಇದೆ. ನೀವು ಮಾಡ್ತಾ ಇರುವಂತ ಅನ್ಯಾಯದ ವಿರುದ್ಧ ನಮ್ಮದು ಒಟ್ಟಿಗೆ ಪ್ರತಿಭಟನೆ. ಯಾಕೆ ನಾವೇನಾದರೂ ಇಲ್ಲಿ ಪ್ರಚೋದನೆ ಮಾಡಿದ್ವ? ನಾವು ಪ್ರಚೋದನೆ ಮಾಡಿಲ್ಲ ರೀ, ಅವರು ಪ್ರಚೋದನಕಾರಿಯಾದ. ಅದಕ್ಕೋಸ್ಕರ ಮುಸಲ್ಮಾನ್ ಕ್ರಿಶ್ಚಿಯನ್ ಹೊಡೆದಾಟ ಮಾಡ್ತಾನೆ ಇದ್ದಾರೆ. 192 ದೇಶಗಳಲ್ಲಿ 100 ದೇಶಗಳು ಯಾರ್ದು ಹಾಕೋದು ಅವ್ರದ್ದು ಜಗತ್ತಾಗುತ್ತೆ. ಒಂದು ದೇಶ ಅವ್ರದ್ದಾಗಬೇಕಾದ್ರೆ ಅಲ್ಲಿ ಸಂಖ್ಯಾತ ಜನ ಮುಸಲ್ಮಾನರಿದ್ದರೆ ಅವ್ರದ್ದಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ದೇಶದಲ್ಲಿ ಪ್ರಯತ್ನ ಮಾಡ್ತಾ ಇರೋದು. ಈ ದೇಶದಲ್ಲಿ ಪ್ರಯತ್ನ ಮಾಡಿ ಇವತ್ತು ಪಾಕಿಸ್ತಾನ, ಬಾಂಗ್ಲಾದೇಶಗಳು ಬಹುಸಂಖ್ಯಾತ ಹಿಂದೂ ಮುಸಲ್ಮಾನ್ ಸಮಾಜ ಅದಕ್ಕೆ ಅದು ನಮ್ಮಿಂದ ಕೈ ತಪ್ಪಿ ಹೋಗಿದೆ. ಉಳಿದ ಭಾಗವನ್ನು ತನ್ನದಾಗಿ ಮಾಡಿಕೊಳ್ಬೇಕು ಅಂತ ಅವ್ರದ್ದೊಂದು ಪ್ರಯತ್ನ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ಇಲ್ಲಿ ನಾವು ಸರ್ಕಾರ ಏನು ಕಾನೂನು ತರ್ತದೋ, ಕಾನೂನು ಮಂತ್ರಿ ಆದರೆ 2 ಕಾನೂನನ್ನು ನಾನು ತರ್ತೇನೆ. ಒಂದು ಗೋಹತ್ಯೆ ನಿಷೇಧ, ಇನ್ನೊಂದು ಮತಾಂತರ ನಿಷೇಧ. ಆ ಮಹಾತ್ಮ ಗಾಂಧೀಜಿ ಕೋಮುವಾದಿ ಆಗಲಿಲ್ಲ, ಸೀತಣ್ಣ ಪ್ರಭಾಕರ್ ಭಟ್ಟ ಕೋಮುವಾದಿ ಆದ, ನೀವೆಲ್ಲರೂ ಕೋಮುವಾದಿಗಳಾದ್ರಿ. ಮತಾಂತರ ತಡೆಗಟ್ಟಬೇಕು ಅಂತ ಹೇಳಿದಂತ ಮಹಾತ್ಮ ಗಾಂಧೀಜಿಯವರು ಗೋಹತ್ಯೆ ನಿಷೇಧವನ್ನು ಮಾಡ್ಬೇಕಂತ ಹೇಳಿದಂತ ಮಹಾತ್ಮ. ಅದಕ್ಕೋಸ್ಕರ ಅವರಿಗೆ ಅವರ ಸಂಖ್ಯೆ ಹೆಚ್ಚಾಗಬೇಕು ಅಂತ ಯೋಚನೆ ಇದೆ. ಆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಾವೆಲ್ಲರೂ ನೋಡಿದ್ದೀರಾ.
ಮತ್ತು ಈಗ ಅದು ಮೊನ್ನೆ ಲೆಕ್ಕ ತೆಗೆದಾಗ 126 ಕೋಟಿ, ಈಗ 2 ವರ್ಷ ಆಗ್ತಾ ಬಂತು. ಈಗ ಇನ್ನು ಹೊಸ ಘೋಷಣೆ ಏನಿರ್ಬೋದು ಅಂತ ಕೇಳಿದರೆ ನಾವಿಬ್ಬರೇ ಅಕಸ್ಮಾತ್ ಇಬ್ಬರು ಒಟ್ಟಿಗಿದ್ರೆ ಮಕ್ಕಳು ಆಗೋದಿಲ್ಲ ಅಂತ ಹೇಳಿದ್ವಿ. ನಾವು ಯಾವುದೇ ಅದನ್ನು ದೇವರಂತ ಪೂಜೆ ಮಾಡಿದ್ರೆ ಅದನ್ನೆಲ್ಲೂ ಹತ್ಯೆ ಮಾಡೋದು. ಯಾಕೆ ಗಣೇಶೋತ್ಸವ ಇರೋದ, ಯಾಕೆ ಶಾರದೋತ್ಸವ ಇರೋದ? ನಾವು ಯಾವುದೇ ದೇವರನ್ನು ಆರಾಧನೆ ಮಾಡಿದ್ದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥ ಪ್ರವೃತ್ತಿ ಇದೆ.